ಅವರು ಪಾಲಿಟಿಕ್ಸ್ ಮಾಡಿದ್ದಾರೆ ಸರ್. It is purely ಕೌಂಟರ್ ಮಾಡಬೇಕು, ನೀವು ಪೊಲಿಟಿಕಲ್ ಕೌಂಟರ್ ಮಾಡಬೇಕಿತ್ತು. ಕೌಂಟರ್ ಮಾಡಿದ್ದೀವಿ ರೀ. ಆದರೂ ಕೂಡ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ alternative accommodation to these people. ಅದು ನೋಡೋಣ, ಅದು ಆ ಕೇಸ್ ಬಂದಾಗ ಅದು ಕೇಳಪ್ಪ ಇಲ್ಲಿ ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿದ್ರು. ಇದು ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿರೋದು. ಇದು ಕಟ್ಟಿದ್ದು 1 lakh ಸ್ಕೀಮ್ ನಿಮ್ ಕಾಲದಲ್ಲೇ ಬಂದಿದ್ದು. ಇದು ಈ ಮನೆಗಳು ಕಟ್ಟಿರೋದು 1 ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡಕ್ಕೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ, ಅವರು ಕೊಡಕ್ಕೆ. ಇವರೆಲ್ಲ ಸೈಟ್ ಇಲ್ಲದವರು, ಮನೆ ಇಲ್ಲದವರು, ಇವ್ರಿಗೆ 1 ಲಕ್ಷ ಮನೆಗಳು ಕಟ್ತಾ ಇದೀವಿ. ಒಬ್ರು ಮಾತಾಡ್ರಿ. ಒಂದ್ ಪ್ರಶ್ನೆ ಸರ್, ಇವಾಗ ಸುಮಾರು ಜನ ಬಡವರು ಇದ್ದಾರೆ, ಅವ್ರಿಗೆ ಮನೆ ಇಲ್ಲ. ಇವಾಗ ಇಲ್ಲಿ 10 ಜನ ಇದ್ದಾರೆ ಅಂದ್ರೆ ಅವ್ರಿಗೆ ಮನೆ ಇರಲ್ಲ. ಇವಾಗ 10 ಜನನು ಬೇರೆ ಈಗ ನೋಡ್ರಿ, ಕೇಳಪ್ಪ ಇಲ್ಲಿ, ಈ ಮನೆಗಳು ಕಟ್ತಾ ಇರೋದು ಯಾರಿಗೆ? ಟು ಹೂಮ್ ಯು ಆರ್ ಬಿಲ್ಡಿಂಗ್ ದೀಸ್ ಹೌಸಸ್? ಟು ಹೂಮ್? ಟು ಸೈಟ್ಲೆಸ್ and houseless people only. We are accommodating these people because these people are also houseless and sightless people. ಸರ್, ಪ್ರಶ್ನೆ ಅದಲ್ಲ ಸರ್. ನಾಳೆ ಯಾರಾದ್ರೂ ಅತಿಕ್ರಮ ಪ್ರವೇಶ ಮಾಡಿದ್ರೆ ಅವ್ರಿಗೂ ಮನೆ ಕಟ್ಕೊಡ್ತೀರಾ ಸರ್? ಇದು ಒಂದು ಉದಾಹರಣೆ. ಅದಕ್ಕೆ ಹೇಳಿದ್ದು, ನಾನು ಮೊದಲೇ ನಿಮ್ಗೆ ಹೇಳಿದ್ದು, ಅಧಿಕೃತವಾಗಿ ಬಡಾವಣೆಗಳು ಬರಬಾರದು, ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ವೇಳೆ ಬಂದ್ರೆ ಅಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. So the LDP is saying that if the Congress comes to power in Kerala, then the same bulldozer effect will also be seen in Kerala. What is seen in Karnataka, the Karnataka government has brought UP to South India. No, it is not correct. See, it is a government land on which these people are living there by making temporary sheds, and they have been demolished by the corporation. Not fit for human habitation, sir. Dangerous to live there, sir. On the ground of humanitarian grounds, we are making alternative arrangement to these. What is Kerala's interest in Karnataka like this? I don't know. Please ask Pinarayan. It is a political. See, they make it a political issue. Please ask Pinarayan. They said Brinda See, they may say anything. Sanjay Gandhi did According to me, we don't allow anybody to construct a house illegally. ಸರ್, ಮಾನವೀಯತೆ ಆಧಾರದ ಮೇಲೆ ಕೊಡುವಂಥದ್ದು ಒಪ್ಕೊಳ್ಳುವಂತಿದೆ ಸರ್. ಈ ಹಿಂದೆ ಕೂಡ ಈ ರೀತಿ ಡೆಮಾಲಿಷನ್ ಆಧಾರ ಸಾಕಷ್ಟು ಕೇಸ್ಗಳಿದಾವೆ, ಅಥವಾ ಇನ್ನೂ ಯಾವ್ದಾದ್ರು ಪ್ರಕರಣಗಳು ಬರ್ಬೋದು. ಎಲ್ಲರಿಗೂ ಇದೇ ಮಾನದಂಡ ಇರುತ್ತೆ ಅನ್ನೋದು. ಅದನ್ನ ನೋಡ್ತಾರೆ ಕಾರ್ಪೊರೇಷನ್ ಅವರು. ಇನ್ ಮುಂದೆ ಬರಬಾರ್ದಾಗ ನೋಡ್ಕೋಬೇಕು ಅಂತ ಮಾಡಿದ್ದೀನಿ. ಇನ್ ಮುಂದೆ ಯಾರು ಕೂಡ ಅಧಿಕಾರಿಗಳೇ ಜವಾಬ್ದಾರರು ಅದಕ್ಕೆ ಅಂತ ಹೇಳಿದ್ದೀನಿ. ಈ ತರ ಇಲ್ಲೀಗಲ್ ಆಗಿ ಮನೆಗಳು ಕಟ್ಟಿಕೊಳ್ತಕ್ಕಂಥದ್ದು, ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥದ್ದು, ಶೆಡ್ ಹಾಕೊಳ್ತಕ್ಕಂಥದ್ದು, ಗುಡಿಸಲು ಹಾಕೊಳ್ತಕ್ಕಂಥದ್ದು, ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಕೊಡುದು ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದ್ದೀವಿ. ದಟ್ ಇಸ್ ವೈ ಐ ಶೆಡ್ ಏನಂತ ಹೇಳಿದ್ದೀನಿ, ಯಾರೋ ಅಧಿಕಾರಿಗಳು ಅವತ್ತಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಸರ್, ಬಹಿರಂಗವಾಗಿ ಅಲ್ಲಿನ ಜನರು ಏನ್ ನಿವಾಸಿಗಳು ಅಂತ ಇದ್ದಾರೆ ಅವರೇ ಹೇಳ್ತಾ ಇದ್ದಾರೆ, ಕೃಷ್ಣ ಬೈರೇಗೌಡ ನಮಗೆ ವೋಟರ್ ಐಡಿಗಳನ್ನ ಮಾಡ್ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪವನ್ನು ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಅವರೇನೇ ಯಾರು ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಪ್ಲೀಸ್ ಆಸ್ಕ್ ಕೃಷ್ಣ ಬೈರೇಗೌಡ. ಅಲ್ಲ, ನೀವು ಈಗ ಅಧಿಕಾರಿಗಳು ನಾವು ಹೇಳಿ ಅವ್ರು ಪ್ಲೀಸ್ ಆಸ್ಕ್ ಕೃಷ್ಣ ಬೈರೇಗೌಡನ ಹೆಸರು ಹೇಳ್ದಲ್ಲಪ್ಪ ಅಲ್ವಾ ನೀನು ಹೇಳಿದ್ದು? ಅವ್ರನ್ನೇ ಕೇಳಿ, ಅವ್ರು ಕೊಟ್ಟಿದ್ರು. ಐ ಡು ನಾಟ್ ನೋ ಆಲ್ ದೋಸ್ ಥಿಂಗ್ಸ್. I do not know, because Krishna Bairegowda is not in the station. He has gone abroad.
After he comes back, please ask him. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.